ನಮಸ್ಕಾರ ಸ್ನೇಹಿತರೆ. ಈಗಿನ ದಿನಗಳಲ್ಲಿ ಹಣದ ಮಹತ್ವ ಎಷ್ಟು ಹೆಚ್ಚಾಗಿದೆ ಎಂಬುದು ನಿಮಗೆ ಗೊತ್ತೇ ಇದೆ. ಇದನ್ನು ಸಂಪಾದಿಸುವುದು, ಉಳಿಸುವುದು ಮತ್ತು ಸರಿ ರೀತಿಯಲ್ಲಿ ಬಳಸುವುದು ಬಹಳ ಮುಖ್ಯ. ಹೌದಲ್ವ ಸ್ನೇಹಿತರೆ? ಈ ವಿಡಿಯೋದಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ತಿಳಿಯಪಡಿಸಲಿದ್ದೇನೆ. ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಮ್ಮ ಜೀವನದಲ್ಲಿ ದುಡ್ಡು ಬಹಳ ಮುಖ್ಯ ಆಗುತ್ತೆ. ಊಟ, ಬಟ್ಟೆ, ಮನೆ, ಹೆಲ್ತು, ಎಜುಕೇಷನ್ನು ಎಲ್ಲದಕ್ಕೂ ದುಡ್ಡು ಆಧಾರವಾಗಿರಲೇಬೇಕು. ಆದರೆ ಸರಿ ರೀತಿಯಲ್ಲಿ ಹಣವನ್ನ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಅದೇನಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಕೈ ಮೀರಿ ಹೋದ್ರೂ ಹೋಗ್ಬೋದು. ಸ್ನೇಹಿತರೆ, ಸಾಕಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದೀರಾ, ಉಳಿಸ್ತಾ ಇದ್ದೀರಾ. ಆ ಉಳಿಸಿರೋದನ್ನ ನಾನು ಹೇಗೆ ಸೇವ್ ಮಾಡೋದು, ಹೆಂಗೆ ಸೇವ್ ಮಾಡೋದು, ಬೇರೆಯವ್ರಿಗೆ ಇಂಟ್ರೆಸ್ಟ್ ಕೊಟ್ಟರೆ ವಾಪಸ್ ಬರುತ್ತೆ ನಮಗೆ, ಅಥವಾ ವ್ಯಾಪಾರದ ಮೇಲೆ ಏನಾದ್ರು ಹೂಡಿದ್ರೆ ನಮಗೆ ರಿಟರ್ನ್ ಆಗುತ್ತಾ ಅಂತೆಲ್ಲ ನೀವು ಯೋಚನೆ ಮಾಡ್ತಾ ಇರ್ತೀರಲ್ವಾ? ಹೌದು ಸ್ನೇಹಿತರೆ, ನೀವೇನಾದರೂ ಹಣ ಉಳಿಸ್ಬೇಕು ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಪಿಗ್ನಿ ಕಟ್ಟಿ ಅಥವಾ ಸೇವಿಂಗ್ಸು ಅಕೌಂಟ್ನ ಓಪನ್ ಮಾಡಿ ಅದಕ್ಕೊಂದಷ್ಟು ದುಡ್ಡು ಹಾಕಿ, ಬೇರೆ ಏನಾದರೂ ನಂಬಿಕೆಸ್ತರು ನಿಮ್ಮ ಆತ್ಮೀಯರು ಯಾರಾದಿದ್ದರೆ ಹಣನ ಅವ್ರ ಮೇಲೆ ಹೂಡಿಕೆ ಮಾಡಿ ಮತ್ತು ಉಳಿತಾಯದ ಮಹತ್ವವನ್ನು ಹೆಂಗೆ ತೋರಿಸಲು ಇದು ಸೂಕ್ತವಾಗಿದೆ. ನೀವು ಹೆಂಗೆ ದುಡ್ಡನ್ನ ಉಳಿಸ್ಬಹುದು ಅನ್ನೋದನ್ನು ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಈಸಿಯಾಗಿ ಉಳಿಸ್ಬೋದು. ನಿಮಗೆ ಫ್ಯೂಚರಲ್ಲಿ ನಿಮಗೆ ಭಾಳ ಕಷ್ಟ ಕಾಲದಲ್ಲಿ ಈ ದುಡ್ಡು ನಿಮ್ಗೆ ಉಳಿತಾಯ ಆಗುತ್ತೆ. ನೀವು ದುಡ್ದಿದ್ದ ಹಣದಲ್ಲಿ 10% ಉಳಿಸಿದ್ರು ನಿಮಗೆ ಕೊನೆಗಾಲದಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ದಯವಿಟ್ಟು ನೀವು ವೃಥಾ ಏನೇನಕ್ಕಾದರೂ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಈ ವ್ಯಕ್ತಿ ಸಾಲ ಮಾಡಿಕೊಂಡು ತಲೆನೋವು ತಂದ್ಕೊಂಡಿದ್ದಾನೆ. ನಾನು ಯಾರ್ಯಾರಿಗೆ ಸಾಲ ಕೊಡಲಿ, ಎಷ್ಟು ಬಿಲ್ ಕಟ್ಟಲಿ, ನಾನು ಹೆಂಗೆ ತೀರಿಸೋದು, ನಾನು ಇದರಿಂದ ಮುಕ್ತಿ ಹೆಂಗೆ ಹೊಂದೋದು, ನಾನು ಮುಕ್ತಿ ಹೊಂದಬೇಕು ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಬೇಕಾ ಅಥವಾ ಹೇಗೆ ತೀರಿಸೋದು ಅಂತ ಯೋಚನೆ ಮಾಡಿಕೊಂಡು ಕುಳಿತಿರುವಂತಹ ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು. ಈ ವ್ಯಕ್ತಿ ಕೊನೆಗೆ ಏನು ಮಾಡ್ತಾನೆ, ಸಾಲ ಎಲ್ಲ ತೀರಿಸ್ಬಿಟ್ಟು ನಿರಾಳ ಆಗ್ತಾನೆ. ಅಂದರೆ ಬುದ್ಧಿವಂತಿಕೆಯಿಂದ ನಿರಾಳ ಆಗ್ತಾನೆ. ಹಾಗೆ ನೀವು ಕೂಡ ನಿಮ್ಗೇನಾದ್ರೂ ಕೆಲಸ ಇಲ್ಲ ಅಂತ ಹೇಳಿದ್ರೆ ಕೆಲಸ ಶುರು ಮಾಡಿ. ಹಣಕಾಸಿನ ವ್ಯವಸ್ಥೆ ಬೇಕು ಅಂದರೆ ಹಣಕಾಸಿನ ವ್ಯವಸ್ಥೆ ಸಾಲ ಮಾಡಿಕೊಂಡು ವ್ಯಕ್ತಿ ಜುಗುಪ್ಸೆ ಹೊಂದಿದ್ದೇನೆ. ನೀವು ಯಾರು ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಣನ ಸಂಪಾದನೆ ಮಾಡಿ ಕಾಲನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸಂಪಾದನೆ ಮಾಡೋ ರೀತಿನ ಕಲ್ತ್ಕೊಳ್ಳಿ, ಹಾಗೆ ಉಳಿತಾಯ ಮಾಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಕೊನೆಗಾಲದಲ್ಲಿ ಇದು ಆಗ್ಬರುತ್ತೆ.